ದೆಹಲಿ ಅಂಗಳದಲ್ಲಿ ಸಿದ್ಧವಾಯ್ತಾ ಖಾತೆ ಹಂಚಿಕೆ ಸೂತ್ರ. 1 ಗಂಟೆಗೂ ಹೆಚ್ಚು ಕಾಲ ವರಿಷ್ಠರ ಜೊತೆ ಸಿಎಂ ಡಿಕೆಶಿ ಸಭೆ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ವರದಿಯನ್ನ ಸಿಎಂ ಡಿಕೆ ಶಿವಕುಮಾರ್ ಒಪ್ಪಿಸಿದ್ದಾರೆ. ಖರ್ಗೆ ಭೇಟಿ ಬಳಿಕ ತಡರಾತ್ರಿ ಸುರ್ಜೇವಾಲರ ಜೊತೆ ಕೂಡ ಮಾತುಕತೆ ನಡೆಸಲಾಗಿದೆ. ಸುರ್ಜೇವಾಲಾ ನಿವಾಸದಲ್ಲೂ ಸುಮಾರು 1 ಗಂಟೆ ಕಾಲ ಚರ್ಚಿಸಲಾಗಿದೆ. ಖಾತೆ ಹಂಚಿಕೆ ಬಗ್ಗೆ ವರಿಷ್ಠರ ಜೊತೆ ಸಿಎಂ ಸಮಾಲೋಚನೆ ನಡೆಸಿದ್ದಾರೆ. ಹೀಗಾಗಿ ಖಾತೆ ಕ್ಯಾತೆ ಇವತ್ತಿಗೆ ಒಂದು ಕ್ಲೈಮ್ಯಾಕ್ಸ್ ಅನ್ನ ಪಡೆದುಕೊಳ್ಳುತ್ತಾ ಅನ್ನೋ ನಿರೀಕ್ಷೆ ಇದೆ. ಸುರ್ಜೇವಾಲಾ ಹಾಗೂ ಹೈಕಮಾಂಡ್ನ ಭೇಟಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. 2 ತಿಂಗಳ ಕಾಲ ಟೈಮ್ ತೆಗೆದುಕೊಂಡು ಅನೌನ್ಸ್ ಆಗಿದ್ದಂತಹ 2ನೇ ಸಚಿವ ಸಂಪುಟ ಪಟ್ಟಿ ಬಗ್ಗೆ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿದೆ. ನಮಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ಕೊಡಿ ಅಂತ ಎಂ ಕೃಷ್ಣಪ್ಪ ಸೇರಿದಂತೆ ಹಲವು ನಾಯಕರು ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಎಷ್ಟೇ ಮ್ಯಾರಥಾನ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ರು, ಈ ಅಸಮಾಧಾನ ಮಾತ್ರ ತಣಿತಾ ಇಲ್ಲ. ಹೀಗಾಗಿ ದೆಹಲಿಗೆ ತೆರಳಿದಂತಹ ಸಿಎಂ ಡಿಕೆ ಶಿವಕುಮಾರ್ 1 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಸುರ್ಜೇವಾಲಾ ಅವರ ಜೊತೆ ಕೂಡ ಮಾತುಕತೆ ಮಾಡಿದ್ದಾರೆ. ಈ ಹಿನ್ನೆಲೆ ಇವತ್ತೇ ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಗಬಹುದಾ ಅನ್ನೋ ಕುತೂಹಲ. 34 ಸ್ಥಾನಗಳ ಪೈಕಿ 33 ಸ್ಥಾನ ಭರ್ತಿಯಾಗಿದೆ. ಅದರಲ್ಲಿ 1 ಸ್ಥಾನ ಖಾಲಿ ಇದೆ. ಇದರಲ್ಲಿ ಮಹಿಳಾ ಕೋಟಾ ಹಾಗೂ ಕೋಲಾರಕ್ಕೆ ಯಾವುದೇ ಒಂದು ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ ಅನ್ನೋ ಮುನಿಸು ಕೂಡ ಇದೆ. ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದಂತಹ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ಅಸಮಾಧಾನ ಕೂಡ ಇದೆ. ಸಂಪುಟ ವಿಸ್ತರಣೆ ಬಳಿಕದ ಬೆಳವಣಿಗೆ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಸಚಿವಾಕಾಂಕ್ಷಿಗಳ ಅಸಮಾಧಾನದ ಕುರಿತು ವರಿಷ್ಠರ ಜೊತೆ ಚರ್ಚೆ ನಡೆಸಲಾಗಿದೆ. ಖಾಲಿ ಸ್ಥಾನ ಭರ್ತಿ, ಖಾತೆ ಅದಲು ಬದಲು ಬಗ್ಗೆಯೂ ಪ್ರಸ್ತಾಪಿಸಲಾಗಿದೆ. ಸಿದ್ದರಾಮಯ್ಯ ಅಸಮಾಧಾನ ತಣಿಸುವ ಬಗ್ಗೆಯೂ ಮಾತುಕತೆಯನ್ನು ನಡೆಸಲಾಗಿದೆ. ಸಿದ್ದರಾಮಯ್ಯ ಅವರ ಮನಸ್ಸಿನ ಮಾತು ಹೈಕಮಾಂಡ್ಗೆ ವಿವರಿಸಲಾಗಿದೆ. ವರಿಷ್ಠರ ಭೇಟಿಗೂ ಮುನ್ನ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು ಡಿಕೆಶಿ. ಸಿದ್ದರಾಮಯ್ಯರವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತಾವು ಸೂಚಿಸಿದಂತಹ ಶಿವಣ್ಣನವರಿಗೆ ಕೊಟ್ಟಿಲ್ಲ ಸಚಿವ ಸ್ಥಾನ ಅಂತ ಹೇಳಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಸಿದ್ದರಾಮಯ್ಯ ಹೋಗಿಲ್ಲ. ಹೀಗಾಗಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಕುರುಬರಿಗೆ ಒಂದು ಸಚಿವ ಸ್ಥಾನವನ್ನ ನೀಡಿಲ್ಲ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಈಗ ಅನೌನ್ಸ್ ಆಗಿರುವಂತಹ ಲಿಸ್ಟ್ ನಲ್ಲೇ ಅದಲು ಬದಲು ಮಾಡುವ ಬಗ್ಗೆ ಕೂಡ ಪ್ರಸ್ತಾಪ ಇದೆ. ಅದರಲ್ಲಿ ಮುನಿಯಪ್ಪನವರಿಗೆ ರಾಜೀನಾಮೆ ಕೊಡಿಸಿ ಅವರ ಮಗಳಿಗೆ ಕೊಡಿಸೋದ್ರ ಬಗ್ಗೆ. ಹೀಗೆ ಮಾಡೋದ್ರಿಂದ ಒಂದೇ ರಾಜೀನಾಮೆಯಿಂದ 3 ಕೆಲಸ ಆಗುತ್ತೆ. ಅತ್ತ ಖಾಲಿ ಇರುವಂತಹ ಜಾಗಕ್ಕೆ ಉತ್ತರ ಕರ್ನಾಟಕದ ಕುರುಬ ಸಚಿವರಾಗ್ತಾರೆ. ಜೊತೆಗೆ ಮುನಿಯಪ್ಪನವರು ರಾಜೀನಾಮೆ ಕೊಡೋದ್ರಿಂದ ಅವರ ಮಗಳಿಗೆ ಕೊಟ್ರೆ, ಇತ್ತ ಕೋಲಾರಕ್ಕೆ 1 ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ಏನ್ ಅಸಮಾಧಾನ ಇದೆ ಅಲ್ವಾ, ಅದು ತಣಿಸಬಹುದು. ಹೀಗಾಗಿ ಅದಲು ಬದಲಿನ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ಕೆಸಿ ವೇಣುಗೋಪಾಲ್ ಭೇಟಿ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ದೆಹಲಿಯ ಲೋಧಿ ಎಸ್ಟೇಟ್ನಲ್ಲಿರುವ ಕೆಸಿವಿ ನಿವಾಸದಲ್ಲಿ ಮೀಟಿಂಗ್ ಆಗುತ್ತೆ. ಬೆಂಗಳೂರಿಗೆ ವಾಪಸ್ ಬರುವ ಮುನ್ನ ಕೆಸಿವಿ ಜೊತೆ ಡಿಕೆಶಿ ಮಾತುಕತೆ ನಡೆಸಲಿದ್ದಾರೆ. ಸುಮಾರು 7 ಗಂಟೆಯ ಹೊತ್ತಿಗೆ ಕೆಸಿವಿ ಭೇಟಿ ಮಾಡ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಈಗಾಗಲೇ ಸುರ್ಜೇವಾಲಾ ಹಾಗೂ ಮಲ್ಲಿಕಾರ್ಜುನ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಭೇಟಿಗೂ ಮುನ್ನ ಮಾಜಿ ಸಿಎಂ ಸಿದ್ದರಾಮಯ್ಯರವರನ್ನ ಕೂಡ ಭೇಟಿ ಮಾಡ್ಕೊಂಡು ಹೋಗಿದ್ರು. ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಅಂದ್ರೆ ಇನ್ನೇನು 7 ಗಂಟೆ ಸುಮಾರಿಗೆ ಕೆಸಿ ವೇಣುಗೋಪಾಲ್ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಲಿದ್ದಾರೆ. ಖಾತೆ ಹಂಚಿಕೆ ವಿಳಂಬ ಬಗ್ಗೆ ವಿಪಕ್ಷಗಳ ಟೀಕೆಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರಿದ್ದಾಗ ಎಷ್ಟು ದಿನಕ್ಕೆ ಸಂಪುಟ ಆಯಿತು, ನಾಳೆಯೇ ಖಾತೆ ಹಂಚಿಕೆ ಮಾಡಬೇಕು ಅಂತ ಇಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನಾನೊಬ್ಬನೇ ಅಧಿವೇಶನದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿರೋ ಡಿಕೆಶಿ
ಮಹಿಳೆಗೆ ಸಂಪುಟದಲ್ಲಿ ಒಂದು ಸ್ಥಾನ ಕೊಡಲೇಬೇಕು, ಕೊಡ್ತೀವಿ. ವರಿಷ್ಠರ ಭೇಟಿ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ರಿಯಾಕ್ಷನ್ ಇದು. ಒಂದೇ ಒಂದು ಖಾಲಿ ಇದೆ ಅಷ್ಟೇ. ಕೊಡ್ತೀವಿ, ಒಂದು ಮಹಿಳೆ ಕೊಡಲೇಬೇಕು, ಕೊಡ್ತೀವಿ. ಏನು ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡಬೇಕು, ಕೊಡ್ತೀವಿ ನಾವು. ಡೆಲ್ಲಿಲಿ ಎಷ್ಟು ದಿನ ಇತ್ತು, ಯಡಿಯೂರಪ್ಪನವ್ರು ಎಷ್ಟು ದಿನ ಇದ್ರು, ನಾವೆಲ್ಲರಿಗೂ ಹೋಗಿ ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರೋದ ಬಗ್ಗೆ ನೋಡಿ ಅಂತ ಹೇಳಿದ್ದೀನಿ. ಎಲ್ಲರೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ. 3 ದಿನ ಟೂರ್ ಮಾಡಿದ್ದಾರೆ. ಕೊಡ್ತೀನಿ. ಅಧಿವೇಶನ ಶುರು ಆಗ್ತಾ ಇದೆ ಶಾರ್ಟ್ಲಿ. ಕೊಡ್ತೀವಿ ಬಿಡ್ರಿ. ನಾನು ಒಬ್ಬನೇ ಆಗಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ತಡೆ ಕಳ್ಸ್ಕೊಬೇಡಪ್ಪ. ಒಬ್ಬನೇ ಬೇಕಾದ್ರೆ ಉತ್ತರ ಕೊಡ್ತೀನಿ ಅಂತ. ಖಾತೆನೇ ಕೊಡಬೇಕು ಅಂತ ಏನು ನಾಳೆನೇ ಕೊಡಬೇಕು ಅಂತ ಏನಿಲ್ಲ. ನಾನು ಒಬ್ಬನೇ ಎಲ್ಲ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಒಬ್ಬ ಕೊಡ್ರಪ್ಪ, ನೀವು ಒಬ್ಬ ಕೊಡ್ಬೇಕು, ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.